ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ಒಪ್ಪೋ ರೆನೋ ಮತ್ತು ಒಪ್ಪೋ ರೆನೋ 15 ಅನ್ನು ಅನ್ಬಾಕ್ಸಿಂಗ್ ಮತ್ತು ಎರಡರ ಕಂಪ್ಯಾರಿಸನ್ ಕೂಡ ಮಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನೀಗ ನಿಮಗೆ ಒಪ್ಪೋ ರೆನೋ 14 ಅನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡೋದು ಸ್ನೇಹಿತರೆ, ಆಲ್ರೆಡಿ ಒಪ್ಪೋ ರೆನೋ ನೀವು ಹಲವಾರು ಕಡೆ ನೋಡಿರ್ಬೋದು, ಯಾಕಂದರೆ ಓಲ್ಡ್ ವರ್ಜನ್ ಇರೋದ್ರಿಂದ. ಈಗ ನ್ಯೂ ವರ್ಜನ್ ಒಪ್ಪೋನಲ್ಲಿ ಒಪ್ಪೋ ರೆನೋ 15 ಇದೆ. ನಾನು ಎರಡನ್ನ ನಿಮಗೆ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಿಮಗೆ ಈ ಎರಡು ಫೋನ್ಗಳಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಕಾಣಿಸೋದಿಲ್ಲ. ನೀವು ಇಲ್ಲಿ ನೋಡ್ಬೋದು, ನಾನು ನಿಮಗೆ ಇದು ಒಪ್ಪೋ ರೆನೋ 15 ಕೂಡ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಎರಡರ ಲುಕ್ ಕಾಣಿಸ್ತಾ ಇದೆ ಅಂತ. ನೋಡ್ಬೋದು ಸ್ನೇಹಿತರೆ, ಇದು ವೈಟ್ ಕಲರ್ನಲ್ಲಿ ಇದೆ, ನಿಮಗೆ ಇದು ಗ್ರೀನ್ ಕಲರ್ನಲ್ಲಿ ಇದೆ. ನೋಡಿ ಸ್ನೇಹಿತರೆ, ನಿಮಗೆ ಒಪ್ಪೋ ರೆನೋ 15ನಲ್ಲಿ ಮತ್ತು ಒಪ್ಪೋ ರೆನೋ 14ನಲ್ಲಿ ಜಾಸ್ತಿ ಏನು ದೊಡ್ಡದಾಗಿ ಡಿಫ್ರೆನ್ಸ್ ಬರೋದಿಲ್ಲ. ನಿಮಗೆ ಒಪ್ಪೋ ರೆನೋ 15ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen ಪ್ರೊಸೆಸರ್ ಬರುತ್ತೆ. ಆದರೆ ಒಪ್ಪೋ ರೆನೋ 14ನಲ್ಲಿ ನಿಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ 8350 ಬರುತ್ತೆ ಸರ್. ನೀವು ಇಲ್ಲಿ ನೋಡ್ಬೋದು, ಅಂದರೆ ಎರಡರ ಸೈಜು ಆಲ್ಮೋಸ್ಟ್ ಸೇಮ್ ಇದೆ ಸ್ನೇಹಿತರೆ. ಅಂದರೆ ಲುಕ್ ವೈಸ್ ಸ್ವಲ್ಪ ಚೇಂಜಸ್ ಇದೆ ನಿಮಗೆ. ಮತ್ತು ನೀವು ಈಗ ರೆನೋ 15ನಲ್ಲಿ ನಿಮಗೆ ಬ್ಯಾಟ್ರಿ ಸ್ವಲ್ಪ ಜಾಸ್ತಿ ಬರುತ್ತೆ ಸ್ನೇಹಿತರೆ. ಬ್ಯಾಟ್ರಿ ಅಂದರೆ ನಿಮಗೆ 6500 mAh ಬ್ಯಾಟ್ರಿ ಬರುತ್ತೆ. ಆದರೆ ನಿಮಗೆ ರೆನೋ 14ನಲ್ಲಿ ನಿಮಗೆ 6000 mAh ಬ್ಯಾಟ್ರಿ ಬರುತ್ತೆ. ನಿಮಗೆ ರೆನೋ 14ನಲ್ಲಿ ಕ್ಯಾಮ್ರಾ ಯಾವ ರೀತಿ ಇದೆ ಅಂದರೆ, ಬ್ಯಾಕ್ ಕ್ಯಾಮ್ರಾ ನಿಮಗೆ 50 MP ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ, 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಇದೆ, ಮತ್ತು 50 MP ಟೆಲಿಫೋಟೋ ಇದೆ. ನಿಮಗೆ ರೆನೋ 15ನಲ್ಲಿ ಸೇಮ್ ಇದೆ ಸ್ನೇಹಿತರೆ, ಸೇಮ್ ನಿಮಗೆ 50 MP ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ, 8 MP ಅಲ್ಟ್ರಾ ವೈಡ್ ಇದೆ, ಮತ್ತು 50 MP ಟೆಲಿಫೋಟೋ ಲೆನ್ಸ್ ಇದೆ ಸ್ನೇಹಿತರೆ. ಎರಡೂ ಕೂಡ ನಿಮಗೆ ಟೈಪ್ ಸಿ ಚಾರ್ಜಿಂಗ್ಗೆ ಬರುತ್ತೆ. ಈಗ ಆಲ್ರೆಡಿ ಅಪ್ಡೇಟೆಡ್ ವರ್ಜನ್ ಇರೋದ್ರಿಂದ ಎಲ್ಲದಕ್ಕೂ ಕಾಮನ್ ಆಗಿ ಟೈಪ್ ಸಿನೇ ಬರುತ್ತೆ. ಮತ್ತು ನಿಮಗೆ ಎರಡೂ ಫೋನ್ಗಳಲ್ಲಿ ನಿಮಗೆ ಫ್ರಂಟ್ ಕ್ಯಾಮ್ರಾ 50 MP ಬರುತ್ತೆ ಸ್ನೇಹಿತರೆ. ನೀವು ನೋಡ್ಬೋದು, ಎರಡರಲ್ಲೂ ಕೂಡ 50 MP ಬರುತ್ತೆ. ಮತ್ತು ನಿಮಗೆ ಎರಡೂ ಫೋನ್ಗಳಲ್ಲಿ ಕೂಡ ಚಾರ್ಜರ್ ಏನಿದೆ, ನಿಮಗೆ 80 ವ್ಯಾಟ್ ಸೂಪರ್ ಹೂಕ್ ಚಾರ್ಜರ್ ಇದೆ ಸ್ನೇಹಿತರೆ. ನಾನು ನಿಮಗೆ ಎರಡೂ ಫೋನ್ಗಳ ಒಂದು ಸೆಟ್ಟಿಂಗ್ಸನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡ್ಬೋದು, ನೀವು ಅಬೌಟ್ ಫೋನನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನೀವಿಲ್ಲಿ ಒಂದು ಫೋನ್ನ ಡೀಟೇಲ್ಸ್, ಪ್ರೊಸೆಸರ್, ಬ್ಯಾಟ್ರಿ ಮತ್ತು ರ್ಯಾಮ್ ಹಾಗೂ ಕ್ಯಾಮ್ರಾವನ್ನು ನೋಡ್ಕೊಳ್ಬೋದು ಸ್ನೇಹಿತರೆ. ರೆನೋ 14ನಲ್ಲಿ ಮೀಡಿಯಾಟೆಕ್ ಪ್ರೊಸೆಸರ್ ಮತ್ತು 6000 mAh ಬ್ಯಾಟ್ರಿ ಇದೆ. ಮತ್ತು ನಿಮಗೆ ರೆನೋ 15ನ ನಾನು ನಿಮಗೆ ತೋರಿಸ್ತಿದ್ದೆ. ನೋಡಿ, ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಅಬೌಟ್ ಮೇಲೆ ಕ್ಲಿಕ್ ಮಾಡಿ, ಅಬೌಟ್ ಡಿವೈಸ್. ನೋಡಿ ಸ್ನೇಹಿತರೆ, ನೀವೀಗ ಇಲ್ಲಿ ನೋಡ್ಕೊಳ್ಬೋದು, ಪ್ರೊಸೆಸರ್, ಬ್ಯಾಟ್ರಿ, ರ್ಯಾಮ್, ಕ್ಯಾಮ್ರಾ ಎಲ್ಲವೂ ಕೂಡ ನಿಮಗೆ ಇಲ್ಲಿ ವಿಸಿಬಲ್ ಇರುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ಸಿಂಪಲ್ ಆದ ಒಂದು ಕಂಪ್ಯಾರಿಸನ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೆ ನಮ್ಮ ಒಂದು ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ